ರೂಢಿಯೊಳು ನೆರೆಯುವ ರೂಢವಿರುವರ ನಿನ್ನ ಜೋಡುಪದ ಪದ್ಮಗಳಿಗೆರಗಿರ್ಪೆ ನಾಡಿ ನೀಡೆನಗೆ ಮತಿಯನ್ನು ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನು ನೀನೇ ಎನ್ನೊಳ ಹಕ್ಕು ಏನ ನುಡಿಸಿಕೊಡದಲ್ಲಿ ನಾನುಡಿವೆ ಬಿಡುವು ಕೃಪೆಯಾಗು. ಪ್ರಾತಸ್ಮರಣೀಯರಾದಂತಹ ಸದ್ಗುರು ಸಿದ್ಧಾರೂಢರನ್ನು ಶಿವಯೋಗಿಗಳನ್ನು ಸ್ಮರಿಸಿಕೊಳ್ಳುತ್ತಾ ಬಸವಾದಿ ಶಿವಶರಣರ ಶರಣಾರವಿಂದಗಳಿಗೂ ವಂದಿಸಿಕೊಂಡು ಈ ಶುದ್ಧ ಬ್ರಹ್ಮಜ್ಞಾನ ಪೀಠದ ಅಧ್ಯಕ್ಷರು ಮಸಳಿಸಲಿಹ ಪುಣ್ಯಮಯ ಕೀರ್ತಿಯನ್ನುವಂತ ನಿಜಗೊಂಡು ಹೇಳಿದಾಗ ತಮ್ಮ ಜೀವನವನ್ನ ಈ ಶುದ್ಧ ಬ್ರಹ್ಮಜ್ಞಾನ ಪೀಠಕ್ಕೆ ಸಮರ್ಪಿಸಿದಂತ ಪೂಜ್ಯ ಸದ್ಗುರು ಶರಣ ಬಸಪ್ಪ ಅವರ ಎಲ್ಲವರಿಗೂ ವಂದಿಸಿಕೊಂಡು ಅದರಂತೆ ಅವರ ದಂಪತಿಗಳಾದಂತಹ ಮಾತೋಶ್ರೀಯವರಿಗೂ ವಂದಿಸಿಕೊಂಡು ಇಲ್ಲಿಯವರೆಗೆ ಎಲ್ಲರೂ ಪ್ರವಚನ ಮಾಡಿದ ಎಲ್ಲ ಪೂಜ್ಯರಿಗೂ ವಂದಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಶರಣ ತಾಯಿ ತಂದೆಗಳಿಗೂ ಶರಣಾರ್ಥಿಗಳಿಗೂ ಶರಣ ಬಂಧುಗಳಿಗೆ ನಾವೆಲ್ಲ ಒಂದು ವಿಷಯವನ್ನ ಪ್ರತಿಪಾದನೆ ಮಾಡಬೇಕಾಗಿತ್ತು ಅಂತಂದ್ರೆ ವ್ಯವಸ್ಥೆ ಏನೈತಿ ಶಾಸ್ತ್ರದಲ್ಲಿ ಆ ವ್ಯವಸ್ಥೆಯೊಳಗೆ ಏನಾಗಿದೆ ಅಂತಂದ್ರ ಶ್ರುತಿ ಯುಕ್ತಿ ಸ್ವಾನುಭವ ದೃಷ್ಟಾಂತಗಳನ್ನ ನಾವೆಲ್ಲ ಪ್ರತಿಪಾದಿಸಬೇಕಾಗಿದೆ. ಬಹಳಷ್ಟು ಶ್ರುತಿ ಹೇಳಿದೆವು ತಿಳಿಯಂಗಿಲ್ಲ, ಯುಕ್ತಿ ಹೇಳಿದೆವು ಪ್ರಮಾಣನ ಇರ್ಲಿಲ್ಲ ಅಂತಂದ್ರೆ ಅದನ್ನ ನಾವು ಹೇಗೆ ಅಂಗೀಕರಿಸಿಕೊಳ್ಳಕ್ ಸಾಧ್ಯತೆ? ಅದಕ್ಕೆ ಏನಾಗ್ಬೇಕಾಗೈತಿ? ಶ್ರುತಿ ಯುಕ್ತಿ ಅನುಭವ ದೃಷ್ಟಾಂತಗಳನ್ನ ಸಮರ್ಪಕವಾಗಿ ಪ್ರತಿಪಾದನೆ ಮಾಡಿದಾಗ ಒಬ್ಬ ಹೃದಯಕ್ಕೆ ಅದು ಸ್ಪರ್ಶ ಆಗಿ ಮುಟ್ಟತೈತಿ. ಇಲ್ಲ ವಿನಃ ನಾವು ಏನೇನೋ ಹೇಳಿದ್ವು ಅಂತಂದ್ರ ಶ್ರುತಿಯಲ್ಲಿ ಇರುವುದೊಂದ ನಾವು ಹೇಳುವುದೊಂದ ಈ ಭಾವ ಕಂಟಿತ್ತು. ಹಂಗಾಗಿ ಈಗೇನ್ ನನಗ ಎಲ್ಲಾ ಮಹಾತ್ಮರು ಮಾಡ್ಯಾರ, ಎಲ್ಲಾರ್ದು ಒಂದೊಂದ್ ನಾವು ವಿಮರ್ಶೆ ಮಾಡಿ ಹೇಳ್ಕೋತ ಹೋದ್ರ ಬಾಳ್ ಮಾಡಿ ನಾರಿ ಹೋಯ್ತಿಂತಕ ಮುಗಿಬಹುದು. ನೀವು ಅಲ್ತನಕ ಕುಂಡ್ತನ ಇದ್ರಿ ಅಂದ್ರೆ ನಾನ್ ಹೇಳಕ ಸದ್ಯ ಅದನ್ನು ಬಾಳ್ ಮಾಡಿ ಊಟದ ವ್ಯವಹಾರ ನೋಡಾಕೈತಿ. ಏನಾಗೈತಿ? ಹೊತ್ತಾಗೋದು ಹೊತ್ತಿನಾಗ ತೊತ್ತಿ ಮೈನಾರದಂಗ ಇನ್ನು ಹೇಳುದು ಏನಾಗೈತಿ ಅಂದ್ರ ಯಾವಾಗ ಬಿಡ್ತಾನೋ ಇವ್ ಮೊದಲ ಕೊಡಬಾರ್ದನು ಇವ್ ಇಟ್ಟು ತ್ರಾಸ ಮಾಡಿ ಹೇಳ್ತಿದ್ದಂದ್ರ ಹಿಂಗ ಅನ್ಸ್ಕೊಳ್ಳೋ ಪ್ರಸಂಗ ಬರ್ತೈತಿ. ಅದಕ್ಕ ವಿಷಯ ಏನಾಗೈತಿ? ಶುದ್ಧ ಬ್ರಹ್ಮಜ್ಞಾನ ಪೀಠದ್ದು ಒಂದ, ಪ್ರಾರಬ್ಧದ ಬಗ್ಗೆ ಒಂದ, ಎರಡು ಬಗ್ಗೆ ನಾವು ವಿಮರ್ಶೆ ಮಾಡ್ತಾನೆ ವಿನಃ ಎಲ್ಲಾ ವಿಷಯವನ್ನ ಇಲ್ಲಿ ಸಮರ್ಪಕವಾಗಿ ಹೇಳುವಷ್ಟು ನಾನು ಈ ಟೈಮ್ ಇಲ್ಲ. ಅದಕ್ಕಾಗಿ ಶ್ರುತಿ ಹೇಳ್ತೈತಿ ಶುದ್ಧ ಬುದ್ಧ ನಿತ್ಯ ಅಂತ ಜ್ಞಾನವನ್ನು ಹೇಳ್ತೈತಿ. ಜ್ಞಾನ ಹೆಂಗಿರ್ಬೇಕು? ಶುದ್ಧ ನಿತ್ಯ ಇರಬೇಕು, ಶುದ್ಧ ಇರಬೇಕು, ಬುದ್ಧ ಇರಬೇಕು. ಹಾಗಾದ್ರೆ ನಾವು ನೀವುಗಳೆಲ್ಲ ಬುದ್ಧರಿವು, ನಿತ್ಯ ಅಲ್ಲ. ಹಾಗಾದ್ರೆ ಈಶ್ವರ ಜ್ಞಾನ ನಿತ್ಯ ಐತಿ, ಶುದ್ಧ ಐತಿ, ಬುದ್ಧ ಐತಿ. ಅದನ್ನ ಈಗ ಇದಕ್ಕ ಶುದ್ಧ ಬ್ರಹ್ಮಜ್ಞಾನ ಪೀಠ ಅಂತ ನಾಮವನ್ನ ಅನ್ವಯ ಮಾಡ್ಯಾರ. ಅದನ್ನ ನಾವೀಗ ವಿಚಾರ ಮಾಡಿ ನೋಡಿದ್ದಾದ್ರೆ ಶುದ್ಧ ಯಾವಾಗ ಆಗ್ತೈತಿ ಅನ್ನೋದನ್ನ ಬ್ರಹ್ಮಸೂತ್ರಾದಿಗಳಿಗೆ ಹೋಗಿ ನೋಡಿದ್ದಾದ್ರ ಶಂಕರರು ಬ್ರಹ್ಮಸೂತ್ರಕ್ಕೆ ಬರೆಯುವಾಗ ಮಾಯೋಪಾದಿಯನ್ನ ಅಂಗೀಕಾರ ಮಾಡಿದ್ರು. ಅದು ಶುದ್ಧ ಅನಿಸ್ಕೊಳಂಗಿಲ್ಲತ್ತ ವಲ್ಲಭಾಚಾರ್ಯರು ಏನ್ ಮಾಡಿರು ಅಂತಂದ್ರ ಅದನ್ನು ಶುದ್ಧಾದ್ವೈತವನ್ನ ಹೇಳಿ ಉಪಾಧಿಯನ್ನ ನೇತಿಗಳಿದ್ರು. ಬ್ರಹ್ಮಕ್ಕೆ ಯಾವ ಉಪಾಧಿ ಇಲ್ಲ, ಅದು ಶುದ್ಧತಿ ಅಂತ ಹೇಳಿ ಅವರ ವಲ್ಲಭಾಚಾರ್ಯರು ಹೇಳಿದ್ರು. ಮಧ್ವಾಚಾರ್ಯರು ಏನ್ ಹೇಳಿದ್ರು ಅಂತಂದ್ರ ದ್ವೈತಾದ್ವೈತ ಪರವಾಗಿ ಹೇಳಿದ್ರು. ಮುಂದೆ ರಾಮಾನಂದಾಚಾರ್ಯರು ಬರೇ ದ್ವೈತ ಪರವಾಗಿ ಹೇಳಿದ್ರು. ಹಂಗಾದ್ರೆ ಶ್ರೀಪತಿ ಪಂಡಿತಾಚಾರ್ಯರು ಅದ ಬ್ರಹ್ಮಸೂತ್ರಕ್ಕೆ ಬರೆದ್ರು. ಅವರ ವಿಶಿಷ್ಟ ಅದ್ವೈತ ಪರವಾಗಿ ತಮ್ಮ ವ್ಯಾಖ್ಯಾನವನ್ನು ಸಮರ್ಪಕವಾಗಿ ಹೇಳ. ಅದರಲ್ಲಿ ಈಗ ಶುದ್ಧ ಅದ್ವೈತ ಅನ್ನೋದನ್ನ ಶಂಕರರ ಭಾಷ್ಯದೊಳಗೂ ಒಳಗೊಂದಿಟ್ಟು ಬಂದೈತಿ. ಹಂಗಾದ್ರ ಶುದ್ಧ ಪರಮಾತ್ಮ ಹೇಗದನು, ಬ್ರಹ್ಮ ಹೇಗದನು ಅಂತಂದ್ರ ಶುದ್ಧ ಮತ್ತೇನದನು ಜ್ಞಾನ. ಹಾಗಾದ್ರೆ ನಿಮಗಳ ಜ್ಞಾನ ಅದಾವ ಅಂತಂದ್ರ ಅದು ಯಾಕೆ ಶುದ್ಧ ಅನಿಸ್ಕೋತು ಅಂದ್ರ
ನಮ್ಮ ಜ್ಞಾನ ಎಚ್ಚರದಾಗಟ್ಟ ಕೆಲಸ ಮಾಡಕತೈತಿ. ಮಲಗಿದಾಗ ಏನಾರ ಐತೇನು? ಮಲಗಿದಾಗ ನಾ ಪುರುಷ ಅನ್ನೋದಿಲ್ಲ, ನಾ ಸ್ತ್ರೀ ಅನ್ನೋದಿಲ್ಲ, ನಾ ಶ್ರೀಮಂತ ಅನ್ನೋದಿಲ್ಲ, ಬಡವ ಅನ್ನೋದಿಲ್ಲ. ಯಾವೊಂದು ವ್ಯವಹಾರಗಳ ಲಿಪ್ತತೆ ಇಲ್ಲದಂತ ಜ್ಞಾನ ಯಾವುದೈತಿ ನೋಡು, ಅರಾ ನಿದ್ರಿ ಒಳಗೈತಿ. ಕಣ್ಣು ತೆರೆದೇವಂತಂದ್ರ ಅಂತಃಕರಣ ಆನಕ ಶಿಖಾಗ್ರ ಪರ್ಯಂತರ ವ್ಯಾಪಿಸ್ತೈತಿ. ವ್ಯಾಪಿಸ್ತಂದ್ರ ಜೀವ ತನ್ನ ಭೋಗದ ವೈಶಿಷ್ಟ್ಯಗಾಗಿ ಕಣ್ಣನ್ನು ಪ್ರಯೋಗ ಮಾಡ್ತಾನ, ರೂಪಜ್ಞಾನ ಮಾಡ್ಕೋತಾನ. ಕಿವಿಯನ್ನು ಪ್ರಯೋಗ ಮಾಡ್ಕೋತಾನ, ಶಬ್ದ ಜ್ಞಾನವನ್ನು ಮಾಡ್ಕೋತಾನ. ಚರ್ಮವನ್ನು ಪ್ರಯೋಗ ಮಾಡ್ತಾನ, ಸ್ಪರ್ಶ ಜ್ಞಾನವನ್ನು ಮಾಡ್ಕೋತಾನ. ಈ ನಾಲಿಗೆ ಪ್ರಯೋಗ ಮಾಡ್ತಾನ, ರಸಜ್ಞಾನವನ್ನು ಮಾಡ್ಕೋತಾನ. ಮೂಗವನ್ನು ಪ್ರಯೋಗ ಮಾಡ್ತಾನೋ, ಗಂಧ ಜ್ಞಾನವನ್ನು ಮಾಡ್ಕೋತಾನ. ಹಂಗಾದ್ರೆ ಇವು ಒಂದ್ರೊಳಗೆ ಒಂದಿಲ್ಲಿವ. ಕಣ್ಣ ಕಿವಿಯೊಳಗೆ ಏನ್ ಕೆಲಸ ಮಾಡುದಿಲ್ಲ, ಕಿವಿ ಕಣ್ಣಿನೊಳಗೆ ಕೆಲಸ ಮಾಡುದಿಲ್ಲ. ಹಾಗಾದ್ರೆ ಜ್ಞಾನಗಳು ಪಂಚವಿಧವಾಗಿದಾವು. ಪಂಚವಿಧವಾದ ಜ್ಞಾನವನ್ನು ಅರಿಯುವಂತ ಅಂತಃಕರಣ ನೋಡ, ಅದು ಒಂದು ಜ್ಞಾನಕ್ಕೆ ಪ್ರಮುಖವಾದಂತ ವಿಷಯ. ಅಂತಃಕರಣ ಜಾಗೃತದೊಳಗೆ ತೆರೆದು ಅಂತಂದ್ರ ಇಷ್ಟು ಇಂದ್ರಿಯಗಳ ವ್ಯವಹಾರಕ್ಕೆ ಜ್ಞಾನಕ್ಕ ಅಂತಃಕರಣ ಪ್ರಾಮುಖ್ಯತೆ ಇದೆ. ಅದ ಅಂತಃಕರಣ ನಿದ್ರೆಯೊಳಗೆ ಮುನಿಯಿತು ಅಂದ್ರ ಆ ಜ್ಞಾನ ಗಳಿಕೆಯೊಳಗಿಲ್ಲ ಅಂದ್ರ ನಿನ್ನ ನಿದ್ದೆ ಮಾಡ್ತಿರೋದು ಬಾಳ ಮೈತಿ ಮಾಡಂಗ್ ಕಾಣಂಗಿಲ್ಲ. ಯಾರು ಸುದ್ದಿ ಇಲ್ದ ಹೇಳ್ತಾನಲ್ಲ ಅವನು ಎಲ್ಲಿ ಅಂತಂದ್ರೆ ದಿನ ನಿದ್ದೆ ಮಾಡು. ನಿದ್ದೆ ಮಾಡಿದ್ರೆ ಒಂದು ವಿಚಾರದ ವಿಮರ್ಶೆ, ಜೀವ ಒಂದು ತಾಸು ಇದ್ರಂದ್ರೆ ಅಗಲಿದಂದ್ರೆ ಏನ್ ಮಾಡ್ತಾರೆ ಇದ್ರನ್ನ ಶವ ಅಂತ. ಹಂಗಾದ್ರೆ 12 ತಾಸು ನಿದ್ದೆ ಮಾಡಿದ ಇವತ್ತು ನೀವು ಹೇಳವ್ರ 12 ತಾಸು ಜೀವ ಎಲ್ಲಿ ಹೋಗ್ಯಾನು? ನಾವ್ ನಿದ್ದೆ ಮಾಡಿದ್ವಿ ಹೇಳ್ತೀರಿ ನೀವು, ಎಲ್ಲಿ ಹೋಗವ? ಜೀವ ನಿದ್ದೆ ಮಾಡಿಲ್ಲ, ಇಂದ್ರಿಯಗಳ ನಿದ್ರೆ ಮಾಡ್ಯಾವ. ಯಾಕ? ಜೀವ ಆಯಾ ಇಂದ್ರಿಯಗಳನ್ನ ಹೋಗಿಸಿ ಪರಿಶ್ರಮ ಹೊಂದ್ಯಾವ. ಪರಿಶ್ರಮ ಹೊಂದ್ರ ಇವತ್ರ ಎಲ್ಲಿ ವಿಶ್ರಾಂತಿ ಸ್ಥಾನ ಚಂದ್ರ ನಿದ್ರಿ ಒಳಗನ ವಿಶ್ರಾಂತಿ ಸ್ಥಾನ. ನಿದ್ರಿ ಒಳಗೆ ಹೋಗಿ ಒಮ್ಮೆ ನಿದ್ರಾನಂದವನ್ನ ಉಂಡ ಹೊರಗೆ ಹೊತ್ತು ಕಣ್ಣ ಸಮರ್ಪಕವಾಗಿ ಜಾಗೃತದಲ್ಲಿ ಕೆಲಸ ಮಾಡ್ತೈತಿ. ಒಮ್ಮೆ ಸ್ಪರ್ಶ ಸರಿಯಾಗಿ ಕೆಲಸ ಮಾಡ್ಬೇಕಾಗಿತ್ತಂದ್ರ ನಿದ್ರೆಯಾಗಿ ಹೊರಗೆ ಬತ್ತು ಅಂತಂದ್ರ ಚರ್ಮ ಕೆಲಸ ಮಾಡ್ತೈತಿ, ಕಿವಿನೂ ಅಷ್ಟ ಕೆಲಸ ಮಾಡ್ತೈತಿ. ಒಂದು ವೇಳೆ ಒಂದು ದಿನ 2 ದಿನ ನಿದ್ರೆ ಇರ್ಲಿಲ್ಲ ಅಂದ್ರ ನೋಡಿ ನೀವು ಮೋತಿ ಒಂದು ತರ ಮಂಕಾಗಿ ಬಿಟ್ಟಿರ್ಲಿ. ಯಾಕೋ ನಿನ್ ಮೋತಿ ಹಿಂಗ್ಯಾಕೋ? ಯಾನೋ 2 ದಿನ ನಿದ್ದಿನೇ ಇಲ್ಲ, ಮತ್ತೆ ಯಾನು ಒದರಿದ್ರೆ ಕೇಳ್ಕೊ. ನಾನು ನೋಡುವ ನಿತ್ಯಾಗ ಯಾನೋ ಆಗುದು ತಿಕ್ಕೊಂಡು ನೋಡ್ತಾನೆ. ಹಂಗಾದ್ರೆ ನಿದ್ರಿ ಆನಂದ ಎಷ್ಟು ಪ್ರಬಲವಾಗೈತೆ ಅಂತಂದ್ರ ಈ ಜೀವನಿಗೆ ದಿನನಿತ್ಯದ ಬ್ರಹ್ಮಾನಂದ ಅಂತ ಹೇಳಿ ಪ್ರಕರಣ ಗ್ರಂಥಗಳೆಲ್ಲ ಹೇಳ್ತಾವ. ನಿದ್ರಿ ಒಳಗಾಗುವಂತ ಆನಂದ ಬ್ರಹ್ಮಾನಂದನ. ಹಂಗಾದ್ರೆ ಆ ಆನಂದವನ್ನು ಅನುಭವಿಸ್ತಿದ್ರ ಆಗ ಜೀವನಿಸ್ಕೊಳ್ಳುವಂತ ಉಪಾಧಿ ಯಾವಾಗ ಜೀವನಿಸ್ಕೊಂಡ? ಪ್ರಕರಣ ಗ್ರಂಥಗಳು ಹೇಳ್ತಾವು. ಯಾತ್ರಾತಂದ್ರ ಅಂತಃಕರಣ ಬತ್ತು, ಅಂತಃಕರಣದಲ್ಲಿ ಪ್ರತಿಫಲನ ಆತು ಅಂದ್ರೆ ಚಿರಾಭಾಸ ಅಂತೇಳಿ ಅವನಿಗೆ ಸಂಬೋಧನೆ ಮಾಡಿದ್ರೆ. ಈ ಚಿರಾಭಾಸ ಅಂತಃಕರಣ ಇದ್ದಾಗಟ್ಟ ಇರ್ತಾನೆ. ಅಂತಃಕರಣ ಮರೆಯಾತಂದ್ರೆ 3 ಚೈತನ್ಯ ಅರಿರಂಗ ಇರ್ತೈತಿ. ಅದರದ ಆ ಜ್ಞಾನ ಏನಾಗೈತಿ? ಕಹಿ ಒಡೆದ ಇರ್ತೈತಿ. ಹಂಗಾದ್ರೆ ಅದು ಶುದ್ಧನ ಅಂತಂದ್ರೆ ಅದು ಶುದ್ಧ ಅಲ್ಲ. ಕಡು ನಿದ್ರೆಗಳು ಮತಿಯಡೆಗೆ ಮಾಯಾವೃತ್ತಿ ಹಿಡಿದು ಅನಂತತೆಯನ್ನು ಪಡೆದು ರಾಗಿಪ ಶಿವ ಸುಖವೇ ನಿಜ ಸುಖವೇ. ನೀ ನಕಿಲ ಮುಖವಾಗಿದ ಜನ್ನೋಳು ಏಕಮುಖವಾಗಿರುವ. ಆ ಸುಖ ಏನಾಗೈತಿ? ಕಡಿ ಒಡೆಲ್ದ ಹಚ್ಚದ. ಹಾಗಾದ್ರೆ ಜೀವ ಅನಿಸ್ಕೊಂಡವ ನಿದ್ರಿ ಒಳಗ ಪರಮಾತ್ಮನೊಡನೆ ಒಂದೇ ಅಕ್ಕನಂತ ಹೇಳಿ ಉಪನಿಷತ್ತುಗಳು ಹೇಳ್ತಾವ. ಪ್ರಕರಣ ಗ್ರಂಥಗಳು ಅದನ್ನು ಪ್ರತಿಪಾದನೆ ಮಾಡ್ತಾವ. ಹಾಗಾದ್ರ ನಿದ್ರೆಯೊಳಗೆ ಜೀವ ಒಂದೇ ಆಗಿದ್ದತ್ತ ಬ್ರಹ್ಮಾನಂದವನ್ನು ಪಡ್ಕೊಂಡ ಜಾಗೃತಕ್ಕೆ ವ್ಯವಹಾರ ಮಾಡ್ತಾನಂದ ಬಳಿಕ ಆ ಜ್ಞಾನ ಏನಕ್ಕೆ ನೋಡ ಬಿಡದ ಐತಿ ಅನ್ನೋದು. ಬಿಡದ ಹೆಂಗೆ ಹೇಳ್ತೀನಿ ಅಂದ್ರೆ ಶ್ರುತಿ ಪ್ರಮಾಣದ ಬೃಹದಾರಣ್ಯಕ ಉಪನಿಷತ್ತಿಗೆ ಹಾಡ್ರೆ ಸಾಕು. ನಹಿ ದ್ರಷ್ಟುರ್ ದ್ರಷ್ಟೇರ್ ವಿಪರಿಲೋಪೋ ಅವಿನಾಶಿತ್ವ.
ದೃಷ್ಟವಾದಂತ ದೃಷ್ಟಿ ಯಾವಾಗೂ ಬಿಡದ ಅತಿ ಅಂತ ಹೇಳ್ತೇವೆ ಅನ್ನೋದ್ರಿಂದ ಅದು ಶುದ್ಧತಿ. ಇವೆಲ್ಲ ಏನದವು ಅಶುದ್ಧವಾದಂತವು. ಯಾತ್ರಾಕಲು ಅದ ಶುದ್ಧನೇ ಇರ್ಬೇಕಲ್ಲ ಅಂದ್ರ ಅದ ಶುದ್ಧನ ಆಯ್ತು. ಕಣ್ಣ ಹೊರಗೆ ನೋಡಕ್ ಶುರು ಮಾಡ್ತು, ಒಳಗೆ ನೋಡ್ಲಿಲ್ಲ. ಕೇನೋಪನಿಷತ್ ಹೇಳ್ತತಿ ಚಕ್ಷುಷಾಮಪಿ ತಚ್ಚಕ್ಷು ಶ್ರೋತಶ್ಚ ಶ್ರೋತ್ರ ಮನಶ್ಚಾಪಿ ಮನಶ್ಚಃ. ಹಂಗಾದ್ರೆ ಮನಸ್ಸಿಗೆ ಅವರು ಮನಸ್ಸಾಗೈತೆ, ಕಣ್ಣಿಗೆ ಕಣ್ಣಾಗೈತೆ, ಕಿವಿಗೆ ಕಿವಿ ಆಗೈತೆ. ಹಾಗಾದ್ರೆ ಈ ಎಲ್ಲಾ ಇಂದ್ರಿಯಗಳಿಗೆ ಮೂಲ ಚೈತನ್ಯ ಕೊಡುವಂತಹದ್ದು ಒಂದು ಅರು, ಅದು ಶುದ್ಧವಾಗೈತಿ. ಸಾಮಾನ್ಯ ಅರುವನ್ನ ಜೀವ ನೋಡ್ಲಿಲ್ಲ. ಯಾತ್ರಾರ್ಥ ಅಂತಃಕರಣ ಬರೇ ಹೊರಗೆ ನೋಡಿ ರಾಶಿ ಬಿದ್ದೈತಿ. ನೀವೆಲ್ಲ ಏನ್ ನೋಡಿರಿ? ಹೊರಗಡೆ ಯಾಕೆ ನೋಡ್ರಿ? ಅದಲ್ಲ ಇವು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅದಾವಿಲ್ಲ. ಇವುಗಳನ್ನ ಇಂದ್ರಿಯ ಕೊಡ್ಲಾಕನ ಜೀವ ತನ್ನ ಆಜೀವ ಪರ್ಯಂತರವಾಗಿ ಶ್ರಮ ಪಡ್ಲಾಕತ್ತಾನ. ಇವುದ್ರಲ್ಲೇ ಸುಖ ಆಕತ್ ಹೇಳಿ ತನ್ನ ಜೀವಿತದ ಪರಮಾವಧಿಯಲ್ಲಿ ಹುಡುಕಾಡಕ್ಕಿದ್ದ ಸುಖ ಅನ್ನೋದು ಮಾತ್ರ ಮರಿಚಿಕೆನ ಹೊರತಾಗಿ ಸಂತೃಪ್ತಿದಾಯಕವಾದ ಸುಖ ಜೀವನಿಗೆ ಎಂದೂ ಆಗಲಿಲ್ಲ. ಯಾವಾಗ ಸದ್ಗುರುಗಳಿಂದ ತತ್ವದ ಸಾಕ್ಷಾತ್ಕಾರ ಆಕತ್ ನೋಡು, ಅದಿನ್ ಎಲ್ಲಿಯೂ ಇಲ್ಲ. ಎಲ್ಲೈತೆ ಅಂತಂದ್ರ ನಿನ್ನಲ್ಲೇನ ಸುಖ, ನಿನ್ನಲ್ಲೇನ ಐತಿ. ಯಾಕ ಅಂತಂದ್ರ ಎಲ್ಲಿ ಹುಡುಕಾಡ್ರು ಸುಖ? ಎಲ್ಲವ ನಾರೈದು ನೋಡಲಿಲ್ಲೆನಿಸದ ನೇಹ ಎಲ್ಲಿ ನೆಲೆಸುವುದು ತನ್ನಲ್ಲಿ, ಅದರಿಂದೇ ಸುಖ. ತಾ ಸುಖ ಸ್ವರೂಪ ಅದಾನ ವಿಷಯಗಳ ಸುಖದಿಂದ ಕಾಣ್ತಾವ. ತಾ ಸುಖ ಸ್ವರೂಪ ಇರ್ಲಿಲ್ಲ ಅಂತಂದ್ರ ಬೇಕಾದಷ್ಟು ದ್ರವ್ಯ ಐತಿ, ಶ್ರೀಮಂತಿಕೆ ಐತಿ, ಮಕ್ಕಳದಾರ, ಹೆಂಡತಿ ಅದಾರ. ತಾ ಸುಖ ರೂಪದಿಂದ ಇರ್ಲಿಲ್ಲ ಅಂದ್ರ ಅವೆಲ್ಲ ಚಲು ಕಾಣ್ತಾವನ? ಕಾಣ್ಯಾವನಿ ಲೋಕದಾಗ ಯಾವ್ದರೆ. ಹಂಗಾದ್ರೆ ಯಾರೂ ಇರ್ಲಿಲ್ಲ ಅಂತಂದ್ರ ತನ್ನ ಆತ್ಮ ಸ್ವರೂಪದಲ್ಲಿ ಇದ್ದಂದ್ರ ಆ ಸುಖ ಕಡಿ ಒಡೆದ ಬರ್ತೈತಿ ಅಂದ್ರ ಶುದ್ಧತಿ ಅಂತ. ಅದನ್ನ ಸಾಧು ನಿಶ್ಚಲ ದಾಸಿಯವರ ಇದರೊಳಗ ವಿಚಾರ ಸಾಗರದೊಳಗ ಆ ಆತ್ಮ ಸುಖಾನ ಪ್ರತಿಭಾಸ ಆಗ್ತೈತಿ ಅಂತ ಹೇಳ್ತಾರ. ಆ ಸುಖ ಪ್ರತಿಭಾಸ ಆದ್ರ ಅದನ್ನೇ ಯಾಕೆ ನಂಬಿಕೊಳ್ಳುದಿಲ್ಲ ಜೀವ ಅಂತಂದ್ರ ತಿಳಿಸಿ ಕೂಡ ಒಪ್ಪಬೇಕಲ್ಲ. ಅದ ನಿನಗೆ ಈ ಸುಖಾನ ಆಗಕೈತಿ ಹೊರತಾಗಿ ವಿಷಯಗಳಲ್ಲಿ ಇಲ್ಲಪ್ಪ ಅಂತ ತಿಳಿಸಿ ಕೂಡ ಒಪ್ಪಬೇಕಲ್ಲ. ನಮಗೇನಾಗೈತಿ? ನಮ್ಮ ಮನಿ ಕುಟುಂಬದ ಸದಸ್ಯರು ಅವರ, ನಿಮ್ಮ ಮನಿ ಕುಟುಂಬದ ಸದಸ್ಯರು ಅವ್ರ, ಹೊರಗೆ ಬಂದಿವಂದ್ರ ಅವ್ರ, ಇವ್ರೆಲ್ಲಾ ಕೂಡಿ ಅವ್ರ ಅದಾರಂದ್ರ ನಮಗ್ ಅದನ್ನ ನೋಡುದ ಚಟ ಬಿತ್ತು ಹೊರತಾಗಿ ಒಳಗೆ ತಿರುಗಿ ನೋಡ್ಲಿಲ್ಲ. ಮೆಲ್ಲನೆ ಒಳ ಸರಿ ಉತ್ತ ಒಳ್ಳೆಯ ಬಟ್ಟೆಯ ನಾರೈಯುತ್ತ. ಒಳಗೊಮ್ಮೆ ತಿರುಗಿ ನೋಡು, ಹೊರಗಿಂದ್ರಲ್ಲಿ ಏನು ಸುಖ ಸುಖ ಇರ್ತೈತತ್ ನೀವು ಒಂದು ವೇಳೆ ಅಂದಿರಿ ಅಂದ್ರ 60-70 ವರ್ಷ ಸಂಸಾರ ಮಾಡಿದೀವು, ಎಷ್ಟು ನಮಗೆ ನಿಗೈತೆ ಅಷ್ಟು ಶಬ್ದ ಪಟ್ಟದೆವು, ಸ್ಪರ್ಶ ಪಟ್ಟದೆವು, ರೂಪ ಪಟ್ಟದೆವು, ರಸನು ಪಟ್ಟದೆವು, ಗಂಧು ಪಟ್ಟದೆವು. ತೃಪ್ತಿ ಯಾವನಿಗೆ ಆಗೈತಿ? ನೆಮ್ಮದಿಯ ಬದುಕು ಯಾವನ್ ನಡ್ಸ್ಯಾನ? ಇಲ್ಲಿ ನಡ್ಸ್ಯಾನನು ಸಂಸಾರ ಯಾರು ಚಲೋ ಆಯ್ತಾಳ. ಈಗ ನಿನ್ ಮಕ್ಕಳ ಹೆಂಡ್ರ ಯಾರು ಬೆಂಕಿ ಬಿಡ್ತೀವ? ಯಾರೇ ಆತು ಎಲ್ಲ ಕಲ್ಸ್ಕೊಂಡು ಕೂತಾರೋ ಮಾರಾಯ, ಯಾರು ಮುಂದೆ ಹೇಳುನು? ಈಗ ಪ್ರತಿಯೊಬ್ಬನಿಗೆ, ಪ್ರತಿಯೊಂದು ಸ್ತ್ರೀಗೆ, ಪ್ರತಿಯೊಬ್ಬ ಪುರುಷನಿಗೆ ಇದು ವಯ ಹೇಳೋಣ. ಈ ಗಾಳಿ ಬಡದ ಬಡಿತೈತಿ, ಇನ್ನು ಬಡ್ಸ್ಕೊಳ್ದವ್ರು ಬಡ್ಸ್ಕೊಳಕ್ ಸಜ್ಜು ಆಗ್ಯಾರ. ಹಾಗಾದ್ರೆ ಸುಖ ಅನ್ನೋದು ಏನಾಗೈತಿ? ಸಿಗಲಿಲ್ಲ. ಹಂಗಾದ್ರೆ ಆನಂದ ತನ್ನಾತ್ಮ ಸ್ವರೂಪದಲ್ಲೇನ ಐತಿ ಹೊರತಾಗಿ ವಿಷಯದಲ್ಲಿ ಆನಂದ ಇಲ್ಲ. ಇರ್ತಿತ್ತಂದ್ರ ನಾಮ ಅನುಭವ, ಇನ್ಯಾರು ಬೇಡ. ನನಗ ಅನುಭವ, ನಿಮ್ಮದ ನಿಮಗ ಅನುಭವ. ನಾ ಹೇಳಿ ನಿಮಗ ಅನುಭವ ಆಗಿರ್ಲಿಲ್ಲ ಅಂತಂದ್ರ ಎಂತ ಶಾಸ್ತ್ರ ಬಿಡೋಪ, ನಮ್ಗೆಂದು ಗೊತ್ತೂ ಇಲ್ಲ ಗಮನಿಸಿ. ಹಂಗಾದ್ರೆ ಈ ಗುಂಡದ ಅನುಭವ ಯಾರು ಹೇಳ್ತಾರೋ ನಮ್ಮದು ನಾವ್ ಹೇಳ್ತೀವಿ, ನಿಮಗೆ. ಹಂಗಾದ್ರೆ ಈ ವಿಷಯಗಳಲ್ಲಿ ಸುಖ ಇಲ್ಲ. ಹಂಗಾದ್ರೆ ಆ ಸುಖರೂಪ ಐತಿ, ಅದು ನಿತ್ಯ ಐತಿ, ಜ್ಞಾನ ಸ್ವರೂಪ ಐತಿ. ಇದನ್ನೇನಾಗೈತಿ? ನಹಿ ದ್ರಷ್ಟೇ ವಿಪರಿಲೋಪೋ ಅವಿನಾಶತ್ವ ಶ್ರುತಿ ಪ್ರಮಾಣಾತ. ಇನ್ನು ಸಾಧು ನಿಶ್ಚಲ ರಾಶಿಯವರು ವೃತ್ತಿ ಪ್ರಭಾಕರದಲ್ಲಿ ಈ ಜ್ಞಾನ ಪರಿಪೂರ್ಣ ಜ್ಞಾನ ಅಲ್ಲತಾರ. ಕಟ್ಟಿಗೆ ಒಲೆಯಾಗ ಹಾಕಿದೀವು, ಬೆಂಕಿ ಎಲ್ ತನಕ ಇರ್ತೈತಿ ಅಂದ್ರೆ ಕಟ್ಟಿಗೆ ಇರೋ ತನಕ ಬೆಂಕಿ ಇರ್ತೈತಿ.
ಕಟಿಗೆ ಆತು ಸುಡುದಂದ್ರೆ ಬೆಂಕಿ ಏನ್ ಮಾಡ್ತೈತಿ ತನ್ನಷ್ಟಕ್ಕೆ ತಾನದೀನ. ಹಂಗಾದ್ರೆ ಈ ವೃತ್ತಿ ಇರು ತನಕ, ಈ ದೇಹದೊಳಗೆ ಅಂತಃಕರಣ ಇರು ತನಕ, ಈ ದೇಹದೊಳಗೆ ಪ್ರಾಣಿ ಇರು ತನಕ ಅಂತಃಕರಣ ವೃತ್ತಿ ಕೆಲಸ ಮಾಡ್ತೈತಿ. ಇದು ಅನಿತ್ಯ ಜ್ಞಾನ ಅಂತ. ಇದು ಯಾವುದು ನಿತ್ಯ ಜ್ಞಾನ ಅಲ್ಲ. ಹಂಗಾದ್ರೆ ಈ ಅಂತಃಕರಣ ಅರಿಯುವಂತ ಸಾಕ್ಷಿ ಐತಿ ನೋಡ, ನಿದ್ರಿ ಒಳಗಿಂದ ಹಿಡ್ಕೊಂಡ ಸಾಕ್ಷಿ ಹೆಂಗ ಗೊತ್ತು ಹಿಡಿದು ಅಂತಂದ್ರ ಇವೆಲ್ಲ ಬರ್ತಾವ್ ಹೋಗ್ತಾವ. ತಾನೇನು ಬಂದ್ ಹೋಗ್ಯಾನು ಇಲ್ಲ, ತಾನು ಇರಂಗ ಈ ಶಬ್ದ ಸರಿ ಹೋಗ್ತೈತಿ, ಅದು ಮಾತ್ರ ಕಣ್ಣು ಬಂದ್ ಕೆಲಸ ಮಾಡ್ತೈತಿ, ಕಣ್ಣನ್ನು ಸರಿ ಹೋಗ್ತೈತಿ, ಮಾತ್ರ ಕಿವಿ ಕೆಲಸ ಮಾಡ್ತೈತಿ, ಚರ್ಮ ಕೆಲಸ ಮಾಡ್ತೈತಿ, ಇವತ್ತನ್ನ ಅರಿತೈತಿ. ಇವೆಲ್ಲಾನು ಇಲ್ದಾಗ ಏನ್ ಮಾಡ್ತೈತಿ ಸ್ವಯಂ ರೂಪದಿಂದ ತನ್ನಷ್ಟು ತಾನೇ ಇರ್ತೈತಿ. ಸ್ವಯಂ ರೂಪದಿಂದ ಅದ ಶುದ್ಧ ಜ್ಞಾನ ಅಂತಾರ. ಆ ಜ್ಞಾನ ಪೂಜ್ಯರು ನಿಮ್ಗೆಲ್ಲ ಇಲ್ಲಿವರೆಗೆ ಕೊಡ್ತಾರೋ ಅವ್ರನ್ನ ನೋಡೋಣ. ನನಗೂ ಒಂದು ಹಿಂಗ ಅನಿಸ್ತೈತಿ, ಇದನ್ನ ಅವಿರತವಾಗಿ ನಡೆಸ್ಯಾರ ಅಂತಂದಾದ್ರೆ ಇದು ಪ್ರತಿ ಇರ್ಬೇಕು ಬಿಡ. ಆದ್ರೂ ಇದು ಹಿನ್ನೆಲೆ ಆಗಿತ್ತು, ಬರ್ಬೇಕಾಗಿತ್ತು ಅಂದ್ರ ತಮ್ಮ ಜೀವನವನ್ನು ಇದಕ್ಕೆ ಮುಡುಪಾಗಿಟ್ಟಾರ ಅನ್ನೋದ್ರಿಂದ ಅವ್ರಿಗೆ ನಾವು ತುಂಬ ಹೃದಯದ ವಂದನೆಗಳನ್ನು ಹೇಳಲೇಬೇಕಾಗ್ತದೆ. ಯಾಕಂತಂದ್ರ ಎಲ್ಲಾರನ್ನು ಕರ್ಕೊಂಡ್ ಹೇಳ್ಬೇಕಲ್ಪ. ಒಬ್ಬ ಈಗಡ ಪ್ರಶ್ನೆನೂ ಕೇಳ್ತಾನ, ಒಬ್ಬ ಚಲೋನು ಕೇಳ್ತಾನ. ಎಲ್ಲಾವ ಈಗಡ್ ಕೇಳ್ತೀನಿ ನಡಿನಿ ಅಂದ್ರ ಗುರು ಆಗಕ್ ಬರಂಗಿಲ್ಲ, ಹೇಳಕ್ ಕುಂಡ್ರತೆ ಈಗಡ್ ಕೇಳಿ ಬಿಡ್ತಾರ್ರಿ. 6 ಕಾಲ 3 ಬಾಲ ಯಾನ ಹೇಳತ್ ನಮಗಿಂತಾವ್ ಬರ್ತಾವ. ಗೀಗಿ ದಪ್ತಾನಿ ಗೀಗಿ ಹೇಳದ್ ಹಾಡ್ತಾರ, ಹಂಗ ನಮ್ಮನ್ ಕೇಳ್ತಾರೆ. ಇನ್ 6 ಕಾಲ ಇದ್ದದ್ ಯಾವ್ದು ನೋಡ್ಬೇಕು, 6 ಕಾಲ ಮಾಸ್ತ ಅದು ಇರೋದು ಇರ್ತಾವಲ್ಲ, ಏನ ಪಕ್ಕ ಇದಿರ್ತ ಪಾತ್ರಗೀತೆ, ಅದು 3 ಬಾಲ ಇದ್ದದ್ ಯಾವ್ದು ಇರ್ತ ಅಂತ ಹೇಳೋದಪ್ಪ ಇವಾಗಿನ. ಹಂಗಾದ್ರೆ ಇಂಥ ಪ್ರಶ್ನೆಗಳನ್ನು ಕೇಳುವವರು ಇರ್ತಾರ. ಸಮಾಧಾನ ಮಾಡ್ಕೊಂಡ ಮುಂದೆ ನಡೆಸಿ ಈ ಸ್ಟೇಜ್ಗೆ ತಂದಾರಂತಂದ್ರ ನಾವೆಲ್ಲ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಪ್ರತಿಪಾದನೆ ಮಾಡಲೇಬೇಕು. ಹಂಗಾಗಿ ಏನಾಗೈತಿ ಶುದ್ಧ ಜ್ಞಾನ ಮಾಯಾ ಕಾಳಿಕ ಪೋರ್ಧದ ಅನುಪಮ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ. ಮಾಯೆ ಉಪಾಧಿ ಹಚ್ಚಿಕ್ಕಿದ್ದೇನಾಗೈತಿ ಶುದ್ಧ ಜ್ಞಾನನ ಐತಿ ಅಂತ ಅದನ್ನು ಕುರಿತ ಹೇಳುದೈತಿ. ಹಂಗಾದ್ರೆ ಗುರು ಹೇಳಿದ್ಲ ಅದು ಶುದ್ಧ ಜ್ಞಾನ ಅಲ್ಲ ಅಂತಂದ್ರ, ಗುರು ಹೇಳಿದ ಅಂತಃಕರಣ ಶುದ್ಧಾಂತಃಕರಣದ ಶುದ್ಧವಾದ ಅಹಂಕಾರದಿಂದ ಮುಂದೆ ಮಾಡ್ಕೊಂಡು ಹೇಳ್ತಾನೋ, ಶುದ್ಧವಾದ ಅಹಂಕಾರ ಮುಂದೆ ಮಾಡ್ಕೊಂಡು ಕೇಳ್ತಾನ. ಹಾಗಾದ್ರ ಅನುಭವವದು ಪವನವೆಂದೆನಿಸದು, ಹಮ್ಮಿಲ್ಲದ ಅನುಭವವಿಲ್ಲ, ಅದನ್ನು ಉಳಿದಲ್ಲದೆ ತತ್ವವೆಂದೆನಿಸದು ನೀರೇ ಅಂತೇಳಿ ಪರಮಾನುಭೂತಿ ಒಳಗೆ ಹೇಳ್ತಾರೆ. ಅಂತಃಕರಣ ಇದ್ದಾಗ ನಾನು ಹೇಳ್ತಾನು ಭಾವನೆ ಐತಿ, ಇದು ಪೂರ್ಣ ಅನುಭವ ಅಲ್ಲ. ಅವನು ಕೇಳ್ತಾನು ಭಾವನೆ ಐತಿ, ಅದು ಪೂರ್ಣ ಅಲ್ಲ. ಈಗ ಪ್ರಾರಂಭ ಹಂತಕ್ಕೆ ಬೇಕಾಕೈತಿ ಪೂರ್ಣಾತ್ಮನ ಸ್ವರೂಪದಿಂದ ಹೋದ್ರ ಇವೆರಡೂ ಇಲ್ಲ. ಗುರುರ್ನ ಇವ ಶಿಷ್ಯ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಶಿವೋಹಂ. ಅದೇನ್ ಗುರುನೂ ಇಲ್ಲ ಶಿಷ್ಯನು, ಶುದ್ಧ ಜ್ಞಾನ. ಹಂಗಾದ್ರ ಹಂಗಾಗುದಕ್ಕ ಈಗ ಇದನ್ನ ಹಿಂಗೆ ಹೇಳುದೈತಿ ನೋಡಿ, ಹಂಗಾಗುದಕ್ಕನ ಇದನ್ನ ಹೇಳುದೈತಿ. ಬರೇ ಕೇಳುದು ಬರೇ ಹೇಳುದು ಏನಾಗೈತಿ, ಹೊರಗಿಂದ ಹೊರಗೆ ತಿರುಗಾಡಕತ್ತೀವಿ ನಾವು. ಒಳಭಕ್ಕ ನೋಡುವರಿವು, ಒಳಭಕ್ಕ ನೋಡ್ತಂದ್ರೆ ಏನಕ್ಕತಿ ಶುದ್ಧ ಜ್ಞಾನನಾಕತಿ. ಆ ಜ್ಞಾನ ಶುದ್ಧ ನಿತ್ಯ ಶುದ್ಧ ಬುದ್ಧ ಅಂತೇಳಿ ಉಪನಿಷತ್ತಿನೊಳಗೆ ಸಾಕಷ್ಟು ಐತೆ ಅನ್ನೋದ್ರಿಂದ ಅದನ್ನ ಈಗ ಶುದ್ಧ ಜ್ಞಾನ ಪೀಠ ಅಂತ ಹೇಳಿ ಅನ್ವರ್ತಕ ನಾಮ. ಅನ್ವರ್ತಕ ನಾಮ ಅಂದ್ರೆ ಇರ್ಲಿಲ್ಲ ಅಂತಂದ್ರೆ ಹೇಳಕ್ ಬರಂಗಿಲ್ಲ, ಇದ್ದದ್ದು ಹೇಳಿದ್ರೆ ಅನ್ವರ್ತಕ ನಾಮ, ಇಲ್ಲ ಅಂತಂದ್ರೆ ಬೇರೆ ಹೇಳಿದ್ರೆ ಅನ್ವರ್ತಕ ನಾಮ ಆಗುದಿಲ್ಲ. ತುಡುಗ ಅಂದ್ರನ ಅನ್ವರ್ತಕ ನಾಮ. ನೀ ಬಾಳ ದಾನಿ ಇದೀಪ ಅಂದ್ರ ತುಡುಗ ನಾವು ದಾನಿ ಅಂತ ಇದೀವ ಅಂದ್ರೆ ಅದು ಅನ್ವರ್ತಕ ನಾಮನ ಅಲ್ಲ. ಹಂಗಾಗ ಅನ್ವರ್ತಕ ನಾಮ ಇಟ್ಟ ಈ ಪೀಠವನ್ನು ಕರೆದ ವ್ಯವಸ್ಥೆ ಮಾಡ್ಯಾರು ಅಂದ. ಇನ್ನು ಎರಡನೇದ ಪ್ರಾರಬ್ಧ ಬಗ್ಗೆ ವಿಚಾರ ಮಾಡೋಕ್ಕಿಂತಲೂ ಮೊದಲ ನನಗ ಈ ಕಡೆ ಭಾಗಕ್ಕೆ ನಾ ಬಂದವನ ಅಲ್ಲ, ಈ ಕಡೆ ನಾ ಏನು ಈ ಕಡೆ ನನ್ನ ಯಾರು ಹೇಳಿಲ್ಲ. ನನಗೆ 2-3 ದಿನ ಬರುವಟ್ಟುನು ನನ್ನಲ್ಲಿ ಅದಕ್ಕೆ ಇದೆಯಲ್ಲ ವೇಳೆ. ಅದಕ್ಕೆ ನಂದ ಏನೋ ಗುರುಗಳು ಅದನ್ನ ತಕ್ಕೊಂಡಿರುತ್ತ. ನಮ್ಮ ಈ ಹೇಗಿ ಸಾಹೇಬರು ಬಹಳ ಸರಿ ನನಗೆ ಪ್ರಯತ್ನ ಪಟ್ಟು ಹೇಳಿಕೆಯನ್ನು ತಂದಾರು. ಅವ್ರು ತಂದು ನಿಮ್ಮನ್ನೆಲ್ಲ ದರ್ಶನ ಮಾಡಿ 4 ಮಾತು ಹೇಳಾಕ ನನಗೆ ಅವಕಾಶ ಆಗಿತ್ತು ಅಂದ್ರೆ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದ. ಯಾಕಂತಂದ್ರ ನಮಗೆ ನಿಮಗ ಪರಿಚಯ ಮಾಡಿಸಿಲ್ಲ ಎಷ್ಟಪ್ಪ. ನಾವು ನೀವೊಂದು ಎತ್ತಣ ಮಾಮರವು ಎತ್ತಣಕ್ ಹೋಗಿದೀವಿ, ನೀವೊಂದು ಊರವ್ರು ನಾವೊಂದು ಊರವ್ರು.
ಗುರು ಬಂಧುತ್ವಕ್ಕೆ ಏನ್ ಮಾಡ್ತೈತಿ ನೋಡು, ತಂದ ಬೇಸಿತೈತಿ ನೋಡಿ. ಇದಕ್ಕೆ ಅನಿಮಿತ್ಯ ಬಂಧುಗಳು ಓದ್ತಾರ. ಏನ ತಾಯಿ ಕಡೆಯವರು ಅಲ್ಲ, ತಂದೆ ಕಡೆಯವರು. ಗುರು ಬಂಧುತ್ವ ಏನ್ ಮಾಡ್ತೈತಿ, ಎಷ್ಟು ವಿನಯ ನೋಡ್ರಿ. ಎಲ್ಲಾ ಚಟುವಟಿಕೆಗಳನ್ನ ನೋಡ್ರ ನಾ ಇಲ್ಲಿಲ್ಲ ಬಾಳ್ ಮಾಡಿ ಕಲ್ಯಾಣದ ಅನುಭವ ಮಂಟಪದಾಗ ಇರ್ಬೇಕನ್ನಂಗ ನನಗೆ ಭಾಸತ್. ನಾನು ಎಲ್ಲಿ ಅದನ್ನತ್ತು ಭಾಸತ್ತು, ಕಲ್ಯಾಣದ ಅನುಭವ ಮಂಟಪ. ಯಾಕ ಅಂತಂದ್ರ ಒಬ್ಬರಲ್ಲಿ ಅಹಂಕಾರ ನಿರಾಡಂಬರ ಮೂರ್ತಿಗಳು, ನನಕ್ಕಿಂತನೂ ಹೆಚ್ಚು ಹೇಳಿದವರು ಅದಾರ. ಹೇಳೇನಂತ ಭಾವನೆ ಇಲ್ಲ ಅಂತಂದ್ರ ಅವರನ್ನ ನಾನೇನ್ ಮಾಡ್ಬೇಕಾಕೈತಿ, ನೆನಸ್ಬೇಕಾಕೈತಿ. ಆ ನೆನಪಿಗೆ ಕಾರಣ ಯಾರು ಅಂತಂದ್ರ ನಮಗ ಹೇಳಿಗಿ ಅವ್ರ ಹೆಸರು ಹಂಗ ಐತಿ. ಮತ್ತ ಅದನ್ನು ಒಮ್ಮೆ ನಾನು ಅನ್ಬೇಕಾಕೈತಿ. ಕಲ್ಯಾಣ ಅಪ್ಪನವ್ರ ಎಲ್ಲಾರನು ಕಲ್ಯಾಣ ಮಾಡಿರತ್ ನಾ ಹೇಳ್ತಿದ್ರು, ನನ್ನ ಕಲ್ಯಾಣ ಮಾಡಿ ನಿಮಗ್ ತಂದು ಭೇಟಿ ಮಾಡಿರಂದ್ರ ಇದೊಂದು ಬಹಳ ಒಳ್ಳೆ ಕೆಲಸ. ಇದ್ದಾಗಿ ಇನ್ನೇನ ಪ್ರಾರಬ್ಧವನ್ನ ಹೇಳ್ತಾರಲ್ಲ, ಈ ಪ್ರಾರಬ್ಧದ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿದ್ವು. ಪ್ರಾರಬ್ಧ ನೇತಿಗಳಿಗೆ ಉಪನಿಷತ್ತುಗಳನ್ನ ನಾವು ನೋಡಿಲ್ಲ. ನಾವೆಷ್ಟು ನೋಡಿದೀವು, ಪ್ರಾರಬ್ಧವನ್ನು ಪ್ರತಿಪಾದನೆ ಮಾಡು ಉಪನಿಷತ್ತುಗಳನ್ನು ನೋಡಿದೆವು. ಅದರಲ್ಲಿ ಪ್ರಾರಬ್ಧದೊಳಗೆ ಪ್ರಕಾರವಾಗಿ ಹೇಳುವುದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ತಸ್ಯ ತಾವದೇವ ಚಿರಂ, ಅವ ಅಲ್ಲಿವರೆಗೆ ತಡ. ಅಲ್ಲಿವರೆಗೆ ಅಂದ್ರ ಶರೀರ ಬೀಳುವವರೆಗೆ ತಡ. ಶರೀರ ಅಂತಂದ್ರ ಇದು ಪ್ರಾರಬ್ಧದಾಯನ ಅಂತ. ಪ್ರಾರಬ್ಧ ಅಂದ್ರೆ ಏನಪ್ಪ, ಅದ 4-5 ನಮೂನಿ ಹೋಗಿ ಅದು ಒಂದರೊಳಗೆ 4-4 ಆಗಿ 12 ಆಗೈತಿ. 12 ಹೋಗಿ ಅದು 24 ಆಗಿ ಅದನ್ನೆಲ್ಲ ಪ್ರಾರಬ್ಧ ಸಂಗತಿಗಳನ್ನು ಒಮ್ಮೆ ಬಿಡಿಸ್ತಂದ್ರೆ ಆಗಲ್ ಮಾತ್ರ. ಆದ್ರೂ ಏನಾಗೈತಿ, ಅಧ್ಯಾತ್ಮೋಪನಿಷತ್ತಕ್ಕೆ ಹೋದ್ರ ಇಲ್ಲ ಶಿವಜ್ಞಾನಾಮೃತ ಉಪನಿಷತ್ತಕ್ಕೆ ಹೋದ್ರ ಪ್ರಾರಬ್ಧನ್ನ ನೇತಿಗಳಿತಾವ. ನಹಿ ಪ್ರಾರಬ್ಧಂ ವದತಿ ಶ್ರುತಿ ಮಂದಾಧಿಕಾರಿ ಬೋಧನಾಯ ನತು ದೇಹಾದಿ ಸತ್ಯತ್ವಾಯ ವಿಪಶ್ಚಿತಃ. ನಾನು ಉಪನಿಷತ್ತ ಪ್ರಾರಬ್ಧವನ್ನ ಮಂದಾಧಿಕಾರಿಗಳ ತಲೆಯೊಳಗೆ ಕುಂಡ್ರಲಾಗಿ ಕೇಳಿತೀವಿನ, ಜ್ಞಾನಿ ದೇಹಾದಿಗಳ ಸತ್ಯತ್ವತ್ತು ಪ್ರತಿಪಾದನೆ ಮಾಡೋದಕ್ಕಲ್ಲತಾರ. ಯಾಕಂದ್ರ ಈ ಪ್ರಾರಬ್ಧ ತಾನು ಮಾಡಿದ ಕರ್ಮದ ಫಲವಾಗಿ ನಾವು ನಿತ್ಯ ಕರ್ಮವನ್ನು ಮಾಡ್ತೀವಿ. ನಿತ್ಯ ನೈಮಿತ್ತಿಕ ಕಾಮ್ಯ ಪ್ರಾಯಶ್ಚಿತ್ತ ಕರ್ಮಾದಿಗಳನ್ನು ಮಾಡತ್ತೀವಿ. ಅದರೊಳಗೆ ನಿತ್ಯ ಕರ್ಮ ಅಂತ ಮಾಡೇ ಮಾಡ್ತೀವಿ. ನಿತ್ಯ ಕರ್ಮದೊಳಗೆ ಲೌಕಿಕ ಕರ್ಮ ವೈದಿಕ ಕರ್ಮ ಅಂತ ವಿಭಜನೆ ಮಾಡ್ತಾರ. ವೈದಿಕ ಕರ್ಮ ಮಾಡ್ಲಿಲ್ಲ ಅಂದ್ರೆ ನಿತ್ಯ ಕರ್ಮ ಮಾಡೇ ಮಾಡ್ತೀವಿ. ಏನ್ಪಾ ವೈದಿಕ ಕರ್ಮ ಬಿಟ್ಟು ನಿತ್ಯ ಕರ್ಮ ಅಂತಂದ್ರ ಹತ್ತಿ ಪಾಡಿಗಾಗಿ ಮಾಡೋದೈತಿ. ಯಾವ ಮಾಸ್ತರ್ ಆಗ್ಯಾನೋ, ಯಾವ ಜಡ್ಜ್ ಆಗ್ಯಾನೋ, ಯಾವ ಕೃಷಿ ಮಾಡ್ತಾನೋ, ಯಾವ ವ್ಯಾಪಾರಿ ಮಾಡ್ತಾನ, ಇವ್ರೆಲ್ಲಾರನು ಜ್ಞಾನಿಗಳ ಯಾರೇ ಅಂದಾರನ? ಯಾಕನ್ನಂಗಿಲ್ಲ, ಕರ್ಮ ಮಾಡ್ತಾರಿಲ್ಲೋ ಮಾಡ್ತಾರ. ಹಂಗಾದ್ರೆ ಜ್ಞಾನಿಗಳು ಯಾಕನ್ಲಿಲ್ಲ ಅಂತಂದ್ರ ತನ್ನ ಹೊಟ್ಟಿ ಪಾಡಿಗಾಗಿ ಮಾಡುವಂತ ಕರ್ಮಗಳು ನಿತ್ಯ ಕರ್ಮದಲ್ಲಿ ಲೌಕಿಕ ಕರ್ಮ ಅಂತ ಶಾಸ್ತ್ರ ಇಷ್ಟ ಪರಿಗಣನೆಗೆ ತಗೋತೈತಿ ಹೊರತಾಗಿ ಇದನ್ನ ಬ್ಯಾರೆ ಪರಿಗಣನೆಗೆ ತಗೊಳ್ಳೋದಿಲ್ಲ. ಇದನ್ನ ಭಗವತ್ ಸಮರ್ಪಣೆ ಮಾಡು, ಅದನ್ನ ಏನ್ ಮಾಡ್ತತಿ, ನಿಷ್ಕಾಮ ಕರ್ಮ ಅಂತ ಹೇಳಿ ಪರಿವರ್ತನೆ ಹೊಂದತಿ. ಹಂಗ ನಾವ್ ಯಾರು ಮಾಡೋದಿಲ್ಲ. ಹಂಗಾದ್ರೆ ಈ ಕರ್ಮಗಳ ಸಂಚಿತದೊಳಗೆ ಸೇರ್ಪಡೆ ಆಗ್ತಾವ. ನಾವು ಈಗ ಮಾಡಿದೀವಿ ಅಂದ್ರ ಇವು ಸಂಚಿತದೊಳಗೆ ಆಗಿ ಉಣೋದಕ್ಕೆ ನಂಬರ್ ಹತ್ತು ಅಂತಂದ್ರ ಆದ ತಾಯಿ ಗರ್ಭದೊಳಗೆ ಇದ್ದಾಗಿನ ಶಿಶುವಿನ ಹಿಡ್ಕೊಂಡ ಈ ಶರೀರ ಮಣ್ಣು ಪಾಲ ಬೆಂಕಿ ಪಾಲ ಆಗುತ್ತಕ್ಕ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಉಣಿಸ್ಕೋತ ಬೆನ್ನು ಹತ್ತುದಕ್ಕೆ ನೋಡು, ಅದಾ ಪ್ರಾರಬ್ಧ. ಆ ಪ್ರಾರಬ್ಧ ಏನ ಜೀವ ಯಾವ ಹಂಚ್ಕೊಂಡ ನೋಡ ಅವನಿಗೆ ಪ್ರಾರಬ್ಧ ವಶದಿಂದೆ ಮಾಯಾತ್ಮ ಜೀವಂಗೆ ಶಾರೀರ ಭೋಗ ಅರಿವಿಗೆ ಇಲ್ಲ. ಯಾನಿ ಅರಿವು ಇವ, ಯಾನ ಜೀವ ಇವ. ಅರಿವಾಗಿಂದ ಈ ಜೀವನಿಗೆ ಆಗುವ ವ್ಯವಹಾರ ತಗೊಂಡು ಏನ್ ಮಾಡೋದಕ್ಕೆ ಅವಶ್ಯಕತೆ ಇದೆ. ಹಂಗಾದ್ರ ಪ್ರಾರಬ್ಧ ಭೋಗ ಐತೆ ಅನ್ನೋದು ಜೀವನ ದೃಷ್ಟಿಯಿಂದ ಹೊರತಾಗಿ ಆತ್ಮದೃಷ್ಟಿಯಿಂದ ಪ್ರಾರಬ್ಧ ಇಲ್ಲ ಅಂತ ಶಿವಜ್ಞಾನಾಮೃತ ಉಪನಿಷತ್ತು 2-3 ತಾವದಲ್ಲಿ ನೇತಿಗಳದೈತಿ. ನಾದ ಬಿಂದು ಉಪನಿಷತ್ತು ನೇತಿ ಹೇಳ್ತೈತಿ. ಹಂಗಾದ್ರೆ ಈ ಪ್ರಾರಬ್ಧ ತೀವ್ರ, ಮಧ್ಯ, ಮಂದ, ಸುಪ್ತ, ಅವನಾಕಾತ್, ಇಚ್ಛಾ, ಅನಿಚ್ಛಾ, ಪರೇಚ್ಛ, ಅದಕ್ಕೆ ವೃತ್ತಿಗಳನ್ನ ವಿಕ್ಷೇಪ, ಗತಾಗತ, ಸಂಶ್ಲಿಷ್ಟ, ಸ್ವಲೀನ ವೃತ್ತಿಗಳನ್ನು ಹೇಳ್ಕೋತ ಈ ಪ್ರಾರಬ್ಧ ಏನ್ ಮಾಡಿತು ಅಂತಂದ್ರ ಒಂದೇ ತೆರನಾಗಿ ಶ್ರುತಿ ಒಳಗೆ ಹೇಳ್ರು ಈ ಪ್ರಾರಬ್ಧದ ವ್ಯವಸ್ಥೆ ವಿಂಗಡಣೆ ಆದದ್ದು ಎಲ್ಲಿ ಅಂತಂದ್ರ ಪಂಚದಶಿಕಾರ ಹಿಡಿದು ಈ ಕಡೆ ಆಚೆ ಕಡೆನೂ ಒಂದಿಟ ಸುರೇಶ್ವರಾಚಾರ್ಯರು ಬೃಹದಾರಣ್ಯಕೋಪನಿಷತ್ತಿನ ವಾರ್ಷಿಕ ಬರೆಯಾಗಿ ಪ್ರಾರಬ್ಧ ಅಂಗೀಕಾರ ಮಾಡ್ರು, ಆ ಹೊರತಾಗಿ ಇಟ್ಟು ಅಂಗೀಕಾರ ಮಾಡಲಿಲ್ಲ.
ಅದನ್ನ ವಿದ್ಯಾರಣ್ಯರು ಏನ್ ಮಾಡಿದ್ರು ಅಂದ್ರ ತೀವ್ರ, ಮಧ್ಯ, ಮಂದ, ಸುಪ್ತ ಅದನ್ನ ಏನ್ ಮಾಡಿರು ಅಂತಂದ್ರ ಇಚ್ಛಾ, ಪರೀಕ್ಷಾ, ಅನಿಚ್ಛಾ ಅಂತ ಹೇಳ್ಕೊತ ಬಂದ್ರು. ಹಂಗಾದ್ರ ಅವ್ರ ನನಗ ಪ್ರಾರಬ್ಧ ಚಂದ ಜ್ಞಾನಿ ಅಲ್ಲ ಅಂದಾರ ನೋಡು. ಇನ್ನೊಬ್ಬರ ದೃಷ್ಟಿಯಿಂದ ಕಾಣ್ಲದ ಗುರು ನಮ್ಮಂತೆ ದೇಹದಿಂದ ಅದಾನ, ಅವನ ಪ್ರಾರಬ್ಧ ಪಾತ್ ಶಿಷ್ಯನಿಗೆ ಇವ್ ಗುರು ಅದಾವ ಅಂತಂದ್ರ ಗುರು ಅದಾವ ಏನ್ ದೇವ್ರು ಏನ್ ದೇಹ ದೇವ್ರ ದೇಹ ಹೆಂಗಕ್ಕನವ. ಹಂಗಾದ್ರೆ ದೇಹ ಐತಿ ಅಂದ್ರೆ ಪ್ರಾರಬ್ಧ ವಶದಿಂದ ಅವನ ದೃಷ್ಟಿಕೋನದಿಂದ ಹೇಳ್ಬೇಕಾಗಿತ್ತು ವಿನ ತನ್ನ ಸ್ವಾತ್ಮ ದೃಷ್ಟಿಯಿಂದ ಪ್ರಾರಬ್ಧ ಅನ್ನೋದು ಇಲ್ಲವೇ ಇಲ್ಲ ಅಂತ ರಗಡ. ಇನ್ನೂ ಯಾಕಂದ್ರೆ ನಿಜಗೊಂಡ್ರು ಪರಮಾನುಭೂತಿಯಲ್ಲಿ ಒಂದು ಸ್ವಲ್ಪ ನೀತಿಗಳದಾರು, ಅದನ್ನ ದಾಟಿ ಹೋದ್ರ ರಗಡ ನೀತಿಗಳದು ಅಂತ ವಿಚಾರಗಳು ಅದಾವು. ನಾ ಇನ್ನ ಹೇಳ್ಬೇಕಾದಂತ ವಿಷಯಗಳು ಬಹಳ ವಿಮರ್ಶಾತ್ಮಕ ದೃಷ್ಟಿಯಿಂದ ಎಂಪ ಜನರಲ್ಲೆಲ್ಲ ನೀವು ಹೇಳಿರಿ, ಹೇಳಿದ್ರೊಳಗೆ ಏನೋ ವಿಚಾರಗಳು ಹೊಸದಾಗಿ ಬರಬೇಕಾಗಿತ್ತು ಅಂದ್ರ ಟೈಮ್ ಎಷ್ಟಾಗಿತ್ತೀಗ. ಮತ್ತ ಇನ್ನು ಹೇಳಿ ತಿಳಿ ನೀವು ಅಡ್ಡ ಹಿಡ್ಕೊಂಡು ಕೂತ ಕಿವಿ ಬಾಗಿಲು ಬಂದ ಮಾಡ್ಕೊಂಡ್ ಬಿಟ್ಬಿಡ್ತೀರಿ. ಎಷ್ಟ್ ಹೇಳ್ತಾನೆ ಹೇಳಿ ಯಾನ ಈಗ ಕೊಟ್ಟಾರ ಅವಾಗ ಇನ್ನ ತನಕ ಎಷ್ಟ್ ಹೇಳ್ತಾನೆ ಹೇಳಿ ಯಾನ್ ಸಂಬಂಧ ಐತಿ. ನಾವು ಒಬ್ಬೊಬ್ರ ನಮ್ದು ಬರ್ತಂದ್ರ ಊಟ ಮಾಡಕ್ ಹೋಗೋನು ಅವನಲ್ಲ ಯಾವಾಗ ಇರ್ತಿತ್ತು ಅವ್ರು ತಾನ ಬಿಡ್ತಾರಲ್ಲ. ಹಂಗಾದ್ರೆ ಹಿಂಗೇನು ಹೇಳುವಿಕೆನೂ ಅಲ್ಲ ಕೇಳುವಿಕೆನಲ್ಲ, ಅದಕ್ಕೂ ಒಂದು ಟೈಮ್ ಐತಿ. ಈ ಟೈಮ್ ಏನಾಗೈತಿ ಅಂದ್ರ ನೀರ್ ಬಂದೈತಿದ ಇದು ಏಟ 10-11 ಹಿಡ್ಕೊಂಡು ಆ ಕಡೆ ಮುಗಿಬೇಕಾದ ವಿಷಯ, ಇನ್ನು ಚಾಲು ಆಗ್ಬೇಕಾದ ವಿಷಯ ಸಂಜೆ 6 ಹಿಡ್ಕೊಂಡು 9 ತನಕ ಆ ಕಡೆ. ಈಗ ಹಂಗಾಗೈತಿ, ಈಗ ಎಷ್ಟಾಗೈತಿದ 2:53 ಬರ್ತಾರ. 3ರೊಳಗ ಈ ವಿಷಯವನ್ನು ಹೇಳುದಂತಂದ್ರೆ ಏನಾಗೈತಿ ಅಂತಂದ್ರೆ ಹೊತ್ತಲ್ಲದ ಹೊತ್ತಿನಾಗ ಶಾಸ್ತ್ರ ಪ್ರತಿಪಾದನೆ ಮಾಡುವಂತ ಒಂದು ಶೈಲಿ ಅಲ್ಲದ ಅಂತ. ಶೈಲಿಗಿರ್ಬೇಕು ನಾವೆಲ್ಲ. ಅದಕ್ಕಾಗಿ ಬಹಳಷ್ಟು ಶಾಸ್ತ್ರ ಯಾವಾಗ ನಮಗ್ ತಿಳಿತೈತಿ ಅಂದ್ರ ಮುಂಜಾನೆ 5ರಿಂದ 6, ಸಾಯಂಕಾಲ 6ರಿಂದ 7 ವೃತ್ತಿ ಹಸನಿರ್ತೈತಿ. ಮುಂಜಾನೆ ಅಂದ್ರೆ ಮನೆಗೆ ಎದ್ದಿರ್ತಾನೋ ಸಂಸಾರದ ವಾಸನೆಗಳು ಇನ್ನೂ ನಮ್ಮ ಅಂತಃಕರಣದಲ್ಲಿ ಅವು ಕೆಲಸ ಮಾಡ್ತಿರೋದಿಲ್ಲ. ಫಸ್ಟ್ ಈ ವಿಷಯ ಅದರಲ್ಲಿ ಪ್ರವೇಶ ಆಕೈತಿ. ಸಾಯಂಕಾಲ ಮಾಡಿ ಜಾಸ್ತಿರ್ತೈತಿ, ಯಾನ್ ನಡಿಪ 1-2 ಮಾತು ಕೇಳಿ ಬರ್ನು ಅಂತೈತಿ, ಅವಾಗ ತಿಳಿತೈತಿ. ಈಗ ಹಸು ನೀವೆಲ್ಲ ಕರೆ ಹೇಳ್ರ, ಮತ್ತ ಹಸು ಆಗೈತಿ ಬಿಡ್ತಾನೆಲ್ಲೋ ಅತಿರೋ ಇಲ್ಲೋ. ಯಾಕಂದ್ರ ವೃತ್ತಿ ಹಸಿವಿನತ್ತಾತಂದ್ರ ಪೈಲೆ ಪೇಟೋಬ ಮಾಗ ಇಟೋಬ ಅಂತ ಹೇಳಿ ಅವರು ಸಂತರಂದಾರ. ಅಂದ್ರ ಈ ಊಟದ ವಿಷಯದ ಮುಂದೆ ನನ್ನ ವಿಷಯ ಕೆಲಸ ಆಗಂಗಿಲ್ಲ ಅಂತ ನನಗ್ ಗೊತ್ತೈತಿ. ಮನಮುಟ್ಟಬೇಕಲ್ಲ. ಹೇಳುತ್ತಮ್ಮ ಮತ್ತೊಂದು ಅನುವಿಂದ ಕೇಳುಪದೇಶಿಸಬೇಕಾದರಿಂದ ಅಂತ ಹೇಳಿ ಒಂದು ಲಕ್ಷಣೆಯಿಂದ ಹೇಳುದೈತಿ. ಹೇಳಬೇಕಾದ ವಿಚಾರಗಳು ಸಾಕಷ್ಟು ಇರ್ತಾವ. ಆದ್ರೂ ಅವು ಒಮ್ಮೆ ಎಲ್ಲ ಹೆಂಗ ತಿಳಿಲಾಕ ಸಾಧ್ಯ? ನಾನು ಹೇಳಿದಷ್ಟೆಲ್ಲ ನೀವರೇನು ಗ್ರಹಣ ಮಾಡಿರ್ತೀರೇನ? ಇಲ್ಲ. ಸದ್ದ ಮಂಗಳಾರತಿ ಮಾಡಿದಗಳಿಗೆ ಈಗ ಯಾನ್ ಹೇಳಿದ್ವು ಅವ್ ದರ್ ಅವ್ ಬಂದಾನ ಯಾರು ಹೇಳಿದ್ವು ನೀರೇ ಯಾನ್ ಹೇಳಿದಂದ್ರೆ ಹೇಳಂಗು ಹೇಳಕ್ ಬರಂಗಿಲ್ಲ, ಕೇಳಿದವಂಗು ಹೇಳಕ್ ಬರೋದಿಲ್ಲ. ಅಷ್ಟು ತಾಬಿಡ್ತೋ ಬಿಡ. ಅವ್ರ ಇವ್ರು ಹೇಳ್ತಾರ ಸುರೇಶ್ವರಾಚಾರ್ಯ ತಮ್ಮ ಬರದಾರಣೆ ಇಲ್ಲ ನೈಷ್ಕರ್ಮಿ ಸಿದ್ಧಿಯಲ್ಲಿ ಅಜ್ಞಾನ ತಾಬಿಡ್ತೋಬಿಟ್ಟು ಕೆಲಸ ಮಾಡ್ತೈತಿ. ಕೇಳಿದಗಳಿಗೆ ಮಂಗಳಾರತಿ ಮಾಡಿದವರಿಗೆ ಮುಚ್ಚೆ ಬಿಡ್ತದ ಅಜ್ಞಾನ, ತಕ್ಷಣ ಮುಚ್ಚೆ ಬಿಡ್ತೈತಿ. ಅದ ಇನ್ನೊಂದು ಗಳಿಗೆ ಇರ್ಲಿಲ್ಲಂದ್ರೆ ಅಷ್ಟು ವಿಕ್ಷಿಪ್ತದಿಂದ ಉಳ್ಕೊಂಡು ಕೊಡ್ತೇವೆ. ಅಜ್ಞಾನದ ಕಾರ್ಯ ಆವರಣ ವಿಕ್ಷೇಪ ದ್ವಯದಿಂದ ಕೂಡ್ಕೊಂಡೈತೆ ಅಂತ ಹೇಳಿ ರಗಡ ಗ್ರಂಥಕಾರರು ಹೇಳ್ತಾರೋ. ಅದರೊಳಗ ನೀವೆಲ್ಲ ಮತ್ತೊಂದು ವಿಚಾರ ಸಾಗರ ಅಂದ್ರೆ ಏನಪ್ಪಾ ಅಂತಂದಾದ್ರ ಸುಖಾಶಯ ಪ್ರಕರಣ. ಅದರೊಳಗ 3 ಮಂದಿನ ಹೇಳಕತ್ಯಾರ: ತತ್ವದೃಷ್ಟಿ, ಅದೃಷ್ಟಿ, ತರ್ಕದೃಷ್ಟಿ. ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡ್ರಿ ನೀವು. ತರ್ಕದೃಷ್ಟಿಗೆ ಬ್ರಹ್ಮ ಲಕ್ಷಣಿ ಹೇಳ್ರಿ, ಅದೃಷ್ಟಿಗೆ ಉಪಾಸನೆಯ ಸೌಕರ್ಯವನ್ನು ಹೇಳ್ರು, ತರ್ಕದೃಷ್ಟಿಗೆ ಜಗನ್ಮಿಥ್ಯಾತ್ವ ಮಾಡಿ ತೋರಿಸುವಂತ ಪ್ರಕ್ರಿಯೆಗಳನ್ನು ಬಾಳ ಹೇಳಿ ಬ್ರಹ್ಮ ಇವ್ರು 3 ಮಂದಿ ಇಲ್ಲ ಅಂತ ಹೇಳುವಾಗ ಅದಾರು. ಮತ್ ಇವ್ರಿಗೆ ಹಿಂಗ್ಯಾಕಾತು ಅಂತಂದ್ರ ಅವು ಅಧಿಕಾರಿ ವ್ಯವಸ್ಥೆದಿಂದ ಆಗೈತಿ. ಮತ್ತ ಅವ್ ತತ್ವದೃಷ್ಟಿ ಜ್ಞಾನ ತರ್ಕದೃಷ್ಟಿಗೆ ಯಾಕಾಗ್ಲಿಲ್ಲ ಅಂದ್ರ ಜಗತ್ತಿನ ಬಗ್ಗೆ ತಲೆ ಕೆಡಿಸ್ಕೊಂಡನವ. ನೀವರೇ ಜಗತ್ತಿನ ಬಗ್ಗೆ ತಲೆ ಕೆಡಿಸ್ಕೊಂಡದಿಲ್ವ? ನೀವಲ್ಲ ನಾವು ಕೆಡಿಸ್ಕೊಂಡದೀವ. ಇನ್ನು ಬಿಟ್ಟುಗಳಿಗೆ ನಮ್ಮ ಮನೆಗೆ ಓಡ್ಬೇಕಾಗೈತೆ. ನಾನ್ ನಿಮ್ ಮನೆಗೆ ಬರ್ತನಂದ್ರ ಯಾನ್ ಒಬ್ಬ ಶಾಸ್ತ್ರ ಹೇಳ್ತಾನೆ ಹೇಳಿದ ಅವ್ರ ಮನೆಗೆ ಬರುತ್ತಲ್ಲ ಅಂದ್ರೆ ನೀವು ಸುದ್ದಿ ಆಗಿಲ್ಲ ಅಂತ. ಹಾಗಾದ್ರ ಏನಾಗೈತಿ?
ವ್ಯವಹಾರ, ಈ ಜಗತ್ತಿನ ವ್ಯವಹಾರ ನೀವು ಕರೆಯತ್ತ ನಂಬೇರಿಲ್ಲೋ, ಜಗತ್ತ ಅನ್ನೋ ಒಂದು ಪದಾರ್ಥ ಅಲ್ಲದ. ಇದ್ರ ತಂದು ತೋರ್ಸ್ರಿ. ಈಗ ಮೈಕ್ ಅಂದ್ರೆ ತಂದು ನಾನು ಮುಂದಿಡ್ತೀರಿ. ಜಗತ್ತಂದ್ರೆ ಯಾಕೆ ತಂದಿಡುವರಿ? ತಂದಿಡ್ರಿಲ್ಲ ನೋಡುನು. ಎಲ್ಲ ಕೂಡೈತೆ ಅಂದ್ರ ಎಲ್ಲದಕ್ಕೂ ಒಂದೊಂದು ಹೆಸರು ಐತ್ರಿ, ಬಿಡಿಸ್ರಿ ನೋಡುನು. ಈಗ ನಿಮ್ಮ ಹೆಸರು ಐತಿ, ಅಂಗಿ, ಕೈಯ, ಕಾಲ ಎಲ್ಲ ಬಿಡಿಸ್ರಿ. ಎಲ್ಲಿ ಉಳಿದೈತಿ ನಿಮ್ಮ ಹೆಸರು? ಎಲ್ಲ ಕೂಡ ಅದರಿ, ಎಲ್ಲ ಕೂಡ್ಸಕ್ ಕೆಟ್ಟೈತ್ರಿ ನಮ್ದ. ನಮ್ ಬಾಳೆ ಎಲ್ಲ ಎಲ್ಲಿ ಹಾಳಾಗಿತ್ತು ಅಂದ್ರೆ ಎಲ್ಲ ಯಾರು ಕೂಡ್ಸ್ಕೊಂಡಿದೀವಿ ನೋಡ. ಕೈಯ, ಕಾಲ, ಕಿವಿ, ಮೂಗ ಎಲ್ಲ ಕೂಡ್ಸ್ಕೊಂಡಿದೀವು. ಇದ ಬೆನ್ನ ಹತ್ಕೊಂಡು ಕೂತೀವಿ. ಇದು ಮೊದಲ ಒಳಗಿನ ಜಗತ್ತ, ಇದಾಗಣ ಹೊರಗಿನ ಜಗತ್ತ. ತಲೆ ಕೆಡಿಸ್ಬಿಡ್ತು. ತರ್ಕ ದೃಷ್ಟಿಗೆ ಅವಾಗ ಹೇಳ್ಯಾರ, ಅದನ್ನ ಕನಿಸಿನಂತೆ ಅಂತ ಹೇಳಿಕೆ ಬಹಳ ವಿಚಾರಗಳನ್ನ ಹೇಳ್ಯಾರು. ಅದಾಗಣ ಜೀವನ್ ಮುಕ್ತಿ, ವಿಧೇಯ ಮುಕ್ತಿ ವ್ಯವಹಾರಗಳನ್ನ ಹೇಳ್ಯಾರು. ಆಯ್ತ ಮುಂದೇನಾಯ್ತು ಅಂದ್ರೆ ಪ್ರಾರಬ್ಧ ನೀತಿಗಳನ್ನ ಮುಕ್ತಾತ್ಮರಾದರು ಅಂತ ವಿಚಾರ ಸಾಗರದ ಗತಿ. ಅದಕ್ಕಿಂತಲೂ ಯುಕ್ತಿ ಪ್ರಭಾಕರದೊಳಗ ನಿಶ್ಚಲ ರಾಜ್ಯವ್ರು ಇನ್ನೊಂದು ಗ್ರಂಥ ಬರೆದಾರ, ಯುಕ್ತಿ ಪ್ರಕಾಶಿಕೆ ಅಂತ ಹೇಳಿ. ಯುಕ್ತಿ ಪ್ರಕಾಶಿಕೆ. ಆ ಯುಕ್ತಿ ಪ್ರಕಾಶಿಕೆಯನ್ನು ನೋಡ್ರ ತತ್ವಕ್ಕೆ ಬೇಕಾದಷ್ಟು ಯುಕ್ತಿಗಳನ್ನ ಅದೆಲ್ಲ ನಮ್ಗೆ ಕುಡಿಸಿರ್ತೈತಿ. ಅದನ್ನು ನಾವು ಹೊತ್ತು ಬಂದಾಗ ನೀವೆಲ್ಲ ನೋಡ್ಕೊಂಡ್ ಇನ್ ಮಾಡ್ಲಾಕ ಯೋಗ್ಯ ಆಕೈತಿ. ಇನ್ನು ಹೆಚ್ಚು ಹೇಳಕ್ ಏನಾಗೈತಿ, ಬಗೆಹರತಿ ಇಷ್ಟ ಉಳಿಲಿ. ನಾ ಹೇಳಿದ ಸಾರ್ಥಕ ಆದ್ರೆ ಇದು ಇಷ್ಟ ಉಳಿಲಿ. ಮುಂದೆ ಹೆಚ್ಚಿನ ವಿಚಾರಗಳನ್ನ ನಾವು ತರ್ಕ ಮಾಡ್ಲಾಕ ಸಾಧ್ಯ ಆಕೈತಿ. ಇದನ್ನ ಅಳಿಸಿದೀವಿ ಅಂದ್ರೆ ಮುಂದಿನ ವಿಚಾರನ ಬರಂಗಿಲ್ಲ ಅದ. ಹಂಗಾಗಿ ಈ ತರ್ಕದ ಶೈಲಿಯನ್ನು ನಾವೆಲ್ಲ ಒಳಗೂಡಿಸ್ಕೊಂಡು, ಯಾಕಂದ್ರೆ ಅಂತಃಕರಣ ಇದ್ದಲ್ಲಿ ಪ್ರಶ್ನೆ ಬರುದನ ಅದಕ್ಕೆ ಸಮಾಧಾನ ಹುಡುಕಾಡ್ಲೇಬೇಕಾಗುತ್ತೆ. ಹಂಗಾದ್ರೆ ಬರ್ಯಾವ್ರ ಯಾವ ತಾಯಿ ಅವರನ್ನು ಹೆತ್ತಾಳೋ, ಎಷ್ಟು ಜನ್ಮದ ಶುಕ್ರರು ನಿಮ್ಮಂತವ್ರು 1000 ಮಂದಿ ಪ್ರಶ್ನೆ ಮಾಡಿದ್ರೆ ಪರಿಹಾರ ಹೇಳುವಂತ ಜಿಜ್ಞಾಸೆಯಿಂದ ಬರೆದಂತ ಗ್ರಂಥಗಳು ಸಾಕಷ್ಟು ಅದಾವ. ಖಂಡ ಖಾದ್ಯ ಆಗಲಿ, ಇನ್ನೂ ಕೆಲವೊಂದು ವಿಚಾರಗಳಾಗಲಿ ನಮ್ಮ ವಿಚಾರದ ಶೈಲಿಗೆ ಮೀರಿ ಬರ್ದ, ತೆಗಿಲಾಕ ಬರಬಾರ್ದು ಹಂಗ ಆಗಿಬಿಟ್ಟೈತಿ. ಈಗ ನಮ್ಮನ್ನು ಹೊಸದಾಗಿ ಏನಾರೇ ಕಾಡಾಕತೈತಿ ಅಂದ್ರೆ ವಿಜ್ಞಾನ ಒಂದು ಕಾಡಾಕತೈತಿ. ಯಮಿಷ್ಟಾಂತ ಕೊಡತಾರ, ನೀ ಶಾಸ್ತ್ರ ಹೇಳ್ತಿ, ದೇವ್ರತ್ ಹೇಳ್ತಿ, ನಾವು ಮಾಡಿ ತೋರ್ಸ್ಲತ್ತಾರು. ನಮ್ದು ಆಟ ಅವ್ರ ಮುಂದೆ ನಡೆಯುವತ್ತ ಈಗಿನ ವಿಜ್ಞಾನಿಗಳ ಮುಂದೆ. ಹಂಗಾದ್ರೆ ವಿಜ್ಞಾನಕ್ಕೆ ಸವಾಲಾಗಿ ನೇತಿಗಳಿಬೇಕಾದಂತ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಅದನ್ನ ಸರಿಪಡಿಸಿಕೊಂಡು ನಾವು ವಿಜ್ಞಾನವನ್ನು ಬದಿಗಿಟ್ಟ ತತ್ವಜ್ಞಾನವನ್ನು ಮುಂದೆ ಮಾಡಬೇಕಾದ ನಿಮ್ಮ ತತ್ವದ ವಿಚಾರಗಳನ್ನ, ಅದಕ್ಕೆಲ್ಲ ನಾವು ಕಂಕಣ ಬದ್ಧರಾಗಿ ಶರೀರ ಬೀಳು ತನಕ ಅದನ್ನ ವಿಚಾರ ಮಾಡೋಣ ಅಂತ ಹೇಳಿ ನನ್ನ 4 ಮಾತುಗಳನ್ನ ಸದ್ಗುರು ಚರಣಾರವಿಂದ ಕಲ್ಪಿಸಿ